ಬನ್ನಿ ಈಗ ಇರಾನಿ ಸ್ಪೆಷಲ್ ಚಿಕನ್ ತಿನ್ನೋಣ. ನಾವು ಇದನ್ನ ತಿನ್ನೋಣ ಅಂತಾನೆ ಬಂದಿದ್ದು. ತಮ್ಮನೇಲಿ ನೋಡ್ಬಿಟ್ಟು ವಿಡಿಯೋ ಯಾರು ನೋಡಿ ಇವತ್ತು ನೀನು ಜಗಳನೇ ಆಡಿಲ್ಲ. ಅವಾಗ ಇಲ್ಲಿವರೆಗೂ ನೀರು ತುಂಬಿಸಿದ್ವಿ, ಲೇಟ್ ಆಗುತ್ತೆ ಅಂದ್ಬಿಟ್ಟು ಯಶವಂತ್ ಕಬಾಬ್ನ ಆರ್ಡರ್ ಮಾಡ್ಬಿಟ್ಟ. ನಾನೇನು ಹಿಂಗೆಲ್ಲ ಆಕ್ಷನ್ ಹೊಡೆಯೋದೆಲ್ಲ ಮಾಡಲ್ಲ. ಗೈಸ್ ಎಲ್ರಿಗೂ ನಮ್ಮ ಚಿತ್ರ ವಿಚಿತ್ರ ಲಾಗ್ಸ್ಗೆ ಮತ್ತೊಮ್ಮೆ ಸ್ವಾಗತ ಸುಸ್ವಾಗತ. ಗೈಸ್ ಯಶವಂತ್ ಬಂದ ನೋಡಿ, ಆಫೀಸ್ ಮುಗಿಸ್ಕೊಂಡು ಆಟೋದವ್ರು ಪೇ ಮಾಡ್ದವನೆ. ಇದು ಗಂಡು ಹುಲಿ ಹುಲಿ ಹುಲಿ. ನನ್ಗೆ ಯಾರೋ ಮಶ್ರೂಮ್ ಅಲ್ಲ ಯಾವ ಕಟಿಂಗ್ ಅದು ಪೈನಾಪಲ್ ಕಟಿಂಗ್ ಗೈಸ್ ಬೆಂಗಳೂರಲ್ಲಿ ಮಾಡಿಸ್ದೆ. ಅವನಿಗೆ ಹಿಂದಿ, ಅವನು ನಾನು ಹಿಂದಿಲಿ ಹೇಳ್ತಾ ಇದ್ದೀನಿ ಸ್ವಲ್ಪ ಸ್ವಲ್ಪ ಕಟ್ ಮಾಡು ತೋಡ ಅಂತ. ಅದಕ್ಕೆ ತೋಡ ಉಳಿಸ್ಬಿಟ್ಟ. ಗೈಸ್ ನಾನು ಮತ್ತು ಯಶವಂತ್ ಇವಾಗ ರಾಮನಗರ ತಾಜ್ ಹೋಟ್ಲಿಗೆ ಬಂದಿದ್ದೀವಿ ಚಿಕನ್ ತಿನ್ನೋಣ ಅಂತ. ಬೆಂಗಳೂರಿಂದ ಗಾಡಿ ಓಡಿಸ್ಕೊ ಬಂದ್ಬಿಟ್ಟು ಏನು ಚಳಿ ಆಯ್ತು. ಬೆಂಗಳೂರಲ್ಲೂ ಚಳಿ, ರಾಮನಗರದಲ್ಲೂ ಚಳಿ. ಗಾಡೀಲಿ ಹೋಗ್ತಾರಂತೂ ಹೆವಿ ಚಳಿ ಇತ್ತು. ಯಶವಂತ್ ನಮ್ಮ ಡೆಲ್ಲಿ ವಿಡಿಯೋ ನೋಡ್ತಿದ್ದಾನೆ. ನೀವು ನೋಡಿಲ್ಲ ಅಂದ್ರೆ ನೋಡಿ ಗೈಸ್, 2 ದಿನದಲ್ಲಿ ಅರ್ಧ ಮುಕ್ಕಾಲು ಡೆಲ್ಲಿ ತೋರಿಸಿದ್ದೀನಿ ನಿಮಗೆ. ಬೈಕ್ ರೆಂಟ್ ತಗೊಬಿಟ್ಟು 1,000 ಅಷ್ಟೇ ಕೊಟ್ಟಿದ್ದು ನನ್ನ ಬೈಕ್ಗೆ ಡೆಲ್ಲಿ. ಗೈಸ್ ನಾವು ತಾಜಲ್ಲಿ ಕಲ್ಮಿ ಕಬಾಬ್ನ ಹೇಳಿದ್ವಿ, ಬಂದಾಯ್ತಾ ನೋಡಿ. ಕಲ್ಮಿ ತಾಜಲ್ಲಿ ಕಲ್ಮಿನ ಹೇಳಿದ್ವಿ, ಬರೀ ಕಲ್ಮಿ. ಇವಾಗ ತಿನ್ನೋಣ ಬನ್ನಿ. ನಾನು ಡೈಲಿ ಲಾಗ್ ಚಾನಲ್ನ ಯಶವಂತ್ ಫುಡ್ ಬ್ಲಾಗ್ ಚಾನಲ್ ಮಾಡ್ಕೊಬೋದು. ದಿನ ಬರೀ ತಿನ್ನೋದೇ ತೋರಿಸಿ. ಚೆನ್ನಾಗೈತೆ ಗೈಸ್. ಕಬಾಬ್ನ ಹೇಳಿದ್ದೀವಿ ತಾಜಲ್ಲಿ, ಕಬಾಬ್ ತಿನ್ನೋದಲ್ಲಿ. ಈ ಆಲ್ಫಮ್ ಕೂಡ ಲೇಟ್ ಆಗುತ್ತೆ ಅಂದ್ಬಿಟ್ಟು ಯಶವಂತ್ ಕಬಾಬ್ನ ಆರ್ಡ್ರ್ ಮಾಡ್ಬಿಟ್ಟ. ಇದಿಷ್ಟೂ ತಿಂದು ನಾವು ಇದನ್ನು ತಿನ್ನೋಕ್ಕಾಗಲ್ಲ ಗೈಸ್. ಇದ್ರ ಹೆಸರು ಇರಾನಿ, ಆಲ್ಫಮ್ ಅಲ್ಲ, ಇರಾನಿ ಸ್ಪೆಷಲ್ ಚಿಕನ್ ಅಂತ. ಬನ್ನಿ ಈಗ ಇರಾನಿ ಸ್ಪೆಷಲ್ ಚಿಕನ್ ತಿನ್ನೋಣ. ನಾವು ಇದನ್ನು ತಿನ್ನೋಣ ಅಂತಲೇ ಬಂದಿದ್ದು. ಇದು ಬರೋದು ಲೇಟ್ ಆಗುತ್ತೆ ಅಂದ್ಬಿಟ್ಟು ಕಲ್ಮಿ ಆರ್ಡ್ರ್ ಮಾಡಿದ್ವಿ. ಇನ್ನೂ ಲೇಟ್ ಆಗುತ್ತೆ ಅಂದ್ಬಿಟ್ಟು ಕಬಾಬ್ ಆರ್ಡ್ರ್ ಮಾಡಿದ್ವಿ. ಬನ್ನಿ ಇರಾನಿ ಚಿಕನ್ನ ತಿನ್ನೋಣ. ಒಳ್ಳೆ ಟೇಸ್ಟ್ ಆಗಿರುತ್ತೆ ಗೈಸ್ ತಾಜಲ್ಲಿ ಇರಾನಿ ಚಿಕನ್. ನಾವು ಶಮಂತಣ್ಣ ಅವರಲ್ಲ, ಅವ್ರದ್ದು ಫಾರ್ಮ್ ಹೌಸ್ ಅಲ್ಲ, ಮನೆಗೆ ಬಂದಿದ್ದೀವಿ ಊರಲ್ಲಿ ಕಟ್ಟಿರೋದಕ್ಕೆ. ಪವನ್ ಹಾಲು ತರಕ್ಕೆ ಹೋದ ಬತ್ತಾನಿರಿ. ನಾವು ಒಂದ್ಸಲ ಬಾವಿಲಿ 24 hours ಚಾಲೆಂಜ್ ಮಾಡಿದ್ನಲ್ಲ, ಇದೇ ಬಾವಿ ನೋಡಿ ಹೆಂಗೈತೆ. ಅವಾಗ ಇಲ್ಲಿವರೆಗೂ ನೀರು ತುಂಬಿಸಿದ್ವಿ, ಇವಾಗ ನೀರು ಸ್ವಲ್ಪ ಕಮ್ಮಿ ಆಗ್ಬಿಟ್ಟೈತೆ. ಅಲ್ಲಿ ಐತೆ ನೀರು, ಇಲ್ಲಿ ಮೇಲೆಲ್ಲ ಮಾಡಿದ್ವಿ ನಾವು ವೀಡಿಯೋನ. ಫುಲ್ ನೈಟ್ ಇದೆ ಬಾವಿಲಿದ್ದೆ ನಾನು ಅವತ್ತು. ಅಪ್ಪ ಬೋಟ್ ಹಾಕ್ಕೊಂಡು ಮನೆ ಒಳಗೆ ಹೋಗೋಣ ಬನ್ನಿ. ಏನು ಸಮಾಚಾರ ನೋಡಿ ಗೈಸ್. ಏನು ಮ್ಯಾಟ್ ಹೆಸರು? ಮ್ಯಾಟ್ ನೋಡಿ, ಇಲ್ಲಿ ಕೂತ್ಕೊಳ್ಳೋ ಕಡೆ ಬೆಂಗಳೂರಿಂದ ತಂದ್ಬಿಟ್ಟು ಮ್ಯಾಟ್ ಹಾಕ್ತಿದ್ರು ಪವನ್ನು ಮತ್ತು ಅವ್ರ ಅಣ್ಣ ಎಲ್ಲರೂ. ಒಂದು ಸ್ವಲ್ಪ ಕಮ್ಮಿ ಆಗಿಬಿಟ್ಟಿತ್ತಂತೆ, ಶಾರ್ಟೇಜ್ ಆಗ್ಬಿಟ್ಟೈತೆ ಇಲ್ಲಿ. ಅದಕ್ಕೆ ತಗೊಬರಕ್ಕೆ ಬಂದಿದ್ರು, ಈ ಥರದ್ದು ಸಿಗಲಿಲ್ಲ, ಅದಕ್ಕೆ ತಗೊಂಡಿಲ್ಲ. ನೋಡಿ ಹೆಂಗೈತೆ, ಒಳ್ಳೆ ಏರಿಯಾ. ಇಲ್ಲಿ ಬುದ್ಧ ಇದೆ, ಇಲ್ಲಿ ಮ್ಯಾಟ್ ಹಾಕಿದ್ದಾರೆ ಕುತ್ಕೊಳ್ಳೋಕ್ಕೆ. ಚಳಿಲಿ ನಡ್ಕೋ ಬಂದ್ವಿ. ಇದು ಕ್ರಿಕೆಟ್ ಮ್ಯಾಟ, ಇದು ಗ್ರೌಂಡ್ ಇಲ್ಲಿ, ಅದಕ್ಕೆ ಪಿಚ್ ಇಲ್ಲಿ ಜಾಗ ಬಿಟ್ಟಿದ್ದೀವಿ. ಅದು ಪ್ರಾಕ್ಟೀಸ್ ಇಷ್ಟು ದೊಡ್ಡ ಕ್ರಿಕೆಟು ಸ್ಟೇಡಿಯಮ್ಮು ಮಧ್ಯೆ ಬಿಡ್ಬೇಕು ತಾನೆ. ಹುಲ್ಲುಂದೇ ಹಾಕ್ಸ್ಬಿಡ್ಬೋದು ಇಟ್ಕೊಳ್ಳೋಣ ನೀವು. ಇಲ್ಲಿ ನೋಡಿ ಬುದ್ಧಂದು ಪ್ರತಿಮೆ ಇದೆ, ಇಲ್ಲಿ ಮೇಲ್ಗಡೆಯಿಂದ ನೀರು ಬರುತ್ತೆ. ಇಲ್ಲೊಂದು ಮೋಟ್ರ್ ಇದೆ, ಆನ್ ಮಾಡು. ಅದನ್ನ ದೊಡ್ಸು, ಚಾನ್ ಮಾಡು, ಆನ್ ಮಾಡು, ಆಫ್ ಮಾಡು. ಬರ್ತಾ ಇದೆ, ಅದು ನೋಡ್ಲಾ, ಅದು ದೊಡ್ಡ ಸ್ವಿಚ್ಚು. ಹಾಂ ಅಷ್ಟೇ, ಬ್ಲಾಸ್ಟ್ ಏನಾಗಲ್ಲ ತಾನೆ. ಈಗ ನೋಡಿ ಗೈಸ್, ಮೇಲಿಂದ ನೀರು ಬರುತ್ತೆ. ಇನ್ನೂ ಎಷ್ಟೊತ್ತು ಬೇಕು ಬರೋಕ್ಕೆ? 5 ಸೆಕೆಂಡ್ ಇರೋ ಶೇಖರ್ ಬರುತ್ತೆ. ಫಸ್ಟು ಗೊತ್ತಿರೋರ್ನ ಕೇಳಿ ವಾಲ್ಗಿಲ್ ಓಪನ್ ಮಾಡ್ಬೇಕಾ ಏನು ಇತ್ತ ಅಂತ. ಹೌದು, ಫಸ್ಟು ಆಫ್ ಮಾಡಿ ನಾವೇ ಕಂಡಿಡಿಯೋಣ.
ಇಲ್ಲ ಕಣೋ ಆನ್ ಆಗೈತೆ ಬಂತು ನೋಡ ನೋಡಿ ಗೈಸ್ ಮೇಲ್ಗಡೆಯಿಂದ ನೀರು ಬರುತ್ತೆ ಅಲ್ಲ ಪೈಪ್ ಎಲ್ಲ ಹಾಕೋರ ಮುಚ್ಚ ಇದೇ ಕಣ ಅದೇ ಅದೇನು ಇಲ್ಲಿದೆ ಒಂದು ಪೈಪ್ ಆಯ್ತು ಓ ಅದ್ರ ಅಲ್ಲಿ ಮೇಲಿಂದ ಪೈಪಲ್ಲಿ ನೀರು ಬಿದ್ಬಿಟ್ಟು ಹಿಂಗೆ ಅರ್ಕ ಬರ್ತದೆ ಅಲ್ಲಿ ಶೇಖರ್ ಅಲ್ಲಿ ಮೇಲ್ಗಡೆ ಒಂದು ಪೈಪ್ ಆಯ್ತು ನೋಡು ಆ ಪೈಪಿಂದ ನೀರು ಬಿದ್ದದ್ದು ಫ್ರೇಮ್ ಅಲ್ವಾ ಅದು ಸ್ಟೀಲ್ದು ಅರ್ಕ ಬರ್ತದೆ ಬುದ್ಧನ ಮೇಲೆ ನೀರು ಬೀಳುತ್ತೆ ಹಾಂ ಗೊತ್ತಾಯ್ತಲ್ಲ ಆಫ್ ಮಾಡೋ ಗೊತ್ತಾಯ್ತೇನಾ ಹಾಂ ಚೆನ್ನಾಗೈತೆ ನಾನು ಏನೇನೋ ಮಾಡಿಸ್ಬೇಕಿದ್ದಕ್ಕೆ ಅನ್ಕೊಬಿಟ್ಟೆ ತುಂಬ ಸಿಂಪಲ್ ಶೇಖರ್ ಇದು ಈಸಿ ನಾವೇ ಮಾಡ್ಬೋದು ಚೆನ್ನಾಗೈತೆ ಇದೀನಿ ಗೈಸ್ ಕಿರಿಕ್ ಪವನ್ ಬಂದ ಎಂತ ನೀನು ನಾನೇನು ಹಿಂಗೆಲ್ಲ ಆಕ್ಷನ್ ಹೊಡಿಯೋದೆಲ್ಲ ಮಾಡಲ್ಲ ಸುಮ್ಮನೆ ತಮಾಷೆಗೆ ಮಾಡಿಸ್ಕೊಳ್ಳೋದು ಈಗ ಹೊಡಿಯೋದಿದೆಲ್ಲ ಇದಕ್ಕೆ ಹಾಕೋಬಿಡೋದು ಏನದು ತಮ್ಮನೇಲಿಗೆ ಹಾಕೋಬಿಡೋದು ಹೊಡೆದಾಡ್ತಾ ಜಗಳ ಅಂತ ಓಪನ್ ಮಾಡಿ ಯಾಕೆ ತರಲಿಲ್ಲ ಅದು ದೊಡ್ಡ ಮ್ಯಾಟ್ ಬರಲ್ಲಪ್ಪ ನಮ್ಮ ಮನೆ ತಕ್ಕನಾಗ ಯಾರೋ ಮ್ಯಾಟ್ ರಿಪೇರ್ ಮಾಡಲ್ಲ ತಂದ್ಬಿಟ್ಟು ನಾವು ಕಟ್ ಮಾಡಿ ಅಳತೆ ತಗೋಬೇಕಿತ್ತು ಇನ್ನರ್ಧ ಯಾಕೆ ಸಿಗ್ಲಿಲ್ಲ ಇದು ಬೆಂಗಳೂರಿಂದ ತಂದಿದ್ದು ನಾವು ಬೆಂಗಳೂರಲ್ಲಿ ಸಿಕ್ತು ಚನ್ನಪಟ್ಟಣದಲ್ಲಿ ಇದೇ ಥರ ಡಿಸೈನ್ ಸಿಕ್ಕಿಲ್ಲ ಓಕೆ ಪವನ್ ಸಾಫ್ಟ್ ಪವನ್ನ ನೋಡ್ತೀರಾ ನೀವು ಇವತ್ತು ಶೇಖರ್ ಲೆಕ್ಕ ಆಗ್ತಾವ ನೋಡಿ ಟೇಪ್ ಹಿಡ್ಕೊಂಡು ಅಳಿತಾವನೆ ಎಷ್ಟು ಬೇಕು ಅಂತ ಕಂಡಿಡಿಯಕ್ಕೆ ತಗೋ ಶೇಖರ್ ಇಲ್ಲಿ ಅಲ್ಲಿಗೆ ಯಾಕೆ ನಡೀತಿದ್ಯಾ 9 ಅಲ್ಲೇ ಹೋಗಿ ಹಿಡಿ ತುದಿಗೆ ಫುಲ್ಲು ಒಂದೇ ಸಲ ಇಟ್ಟಾಕು 12 13 ತಗೊಳ ಸಾಕು ಶೇಖರ್ ಹೇಳಿದ್ಮೇಲೆ ಪಕ್ಕ ಇರುತ್ತೆ ಈಸ್ ಪವನ್ ಹೆವಿ ಕಾಸ್ಟ್ಲಿ ಮನ್ಸ ನೋಡಿ 11,000 ರೂಪಾಯಿಂದು ಬರ್ಕಿನ್ ಸ್ಟಾಕ್ಸ್ ನ ತಗೊಂಡಿದ್ದಾನೆ ಅಂದ್ರೆ ಅವ್ನ ಸ್ಯಾಲ್ರಿ ಎಷ್ಟಿರ್ಬೋದು ಗೆಸ್ ಕೊಟ್ಟಿರೋದು ಎಲ್ಲರ ಇದು ಕೊಡ್ಸಿರೋದು ಸಹಕಾರದಿಂದ ವಿಕಾಸ್ ದುಡ್ಡು ಮಾಡಿ ಅವ್ನು ನನಗೆ ಚಪ್ಪಲಿ ಕೊಡ್ಸವನ ಫ್ರೆಂಡ್ ಅಂತ ಆಮೇಲೆ ಚಪ್ಪಲಿ ನಿಮ್ಗೆಲ್ಲರಿಗೂ ಹೊಸದಾಗಿ ನಾಳೆಯಿಂದ ಇನ್ಮೇಲಿಂದ ಒಂದು ವೀಕ್ ಕಂಟಿನ್ಯೂಸ್ ಕಾರ್ದೆ ಲಾಗ್ ಬರುತ್ತೆ ಯಾರು ಇರಿಟೇಟ್ ಆಗ್ಬೇಡಿ ನಿನ್ಗೆ ಇದೆಲ್ಲ ಸೂಟ್ ಆಗಲ್ಲ ಕಿರಿಕ್ ಪವನ್ ಬೆಸ್ಟ್ ಸಾಫ್ಟ್ ಪವನ್ ಬೇಕಾದ್ರೆ ಕಮೆಂಟ್ ಅಲ್ಲಿ ಹೇಳ್ತಾರೆ ಯಾವಾಗ್ಲೂ ಹಿಂಗೆ ಇರ್ತೀನಿ ಯಾವ್ದಾದ್ರು ಒಂದ್ ಮೂಮೆಂಟ್ ಟ್ರಿಗರ್ ಆಗಿರೋದ್ನ ಮೇನ್ ಇಲ್ಲ ತಮ್ನೇಲ್ಗೆ ಹಾಕಿ ನಿಮ್ಗೆಲ್ಲ ಯಾಮಾರಿಸ್ತಾನೆ ವಿಡಿಯೋದಲ್ಲಿ ನೀವು ಹುಷಾರಾಗಿರಿ ತಮ್ನೇಲ್ ನೋಡ್ಬಿಟ್ಟು ವಿಡಿಯೋ ಯಾರು ನೋಡ್ಕೊ ಇವತ್ತು ನೀನ್ ಜಗಳನೇ ಆಡಿಲ್ಲ ಇವತ್ತು ಬೆಳಗ್ಗೆಯಿಂದನಾ ಇದು ಅವನು ಮ್ಯಾಟ್ ತಗೋಬರಕ್ ಹೋದಾಗ ಅವನ ಹತ್ರ ಅದೇನೇನು ಕಿರಿಕ್ ಮಾಡ್ದಲ್ಲ ಮಾಡ್ದೆ ನೀನೇ ಹೇಳ್ದಲ್ಲ ಓದ್ವಿ ಸ್ವಲ್ಪ ಜಗಳ ಆಡ್ದೆ ಜಗಳನೇ ಆಡಿಲ್ಲ ಕೇಳಿಲ್ಲ ಜಗಳ ಇರು ಒಂದ್ ನಿಮಿಷ ಇರು ಬ್ರೋ ಜಗಳ ಆಡದ್ನ ಸಿಂಪಲ್ ಆಗಿ ಜಗಳ ಆಡದ್ನ 60 ರೂಪಾಯಿಂದ 70 ರೂಪಾಯಿ ಹೇಳ್ದ ಬಂದು ಅಷ್ಟೇ ಇವನ್ ಜಗಳ ಆಡ್ಲಿಲ್ಲ ನಾನು ಬರ್ಬೇಕಾದ್ರೆ ಒಂಥರ ಆಯ್ತು ಅಣ್ಣ ಸುಳ್ಳು ಹೇಳ್ಬೇಡ ನಾವು ಬೆಂಗಳೂರಲ್ಲೇನೆ 56 ರೂಪಾಯಿ ಕೊಟ್ಟಿದ್ದೀವಿ ನೀನ್ ಯಾಕೆ 75 ರೂಪಾಯಿ ಇಷ್ಟು ಸಿಂಪಲ್ ಆಗಿ ಹೇಳ್ದ ಇಷ್ಟು ಸಿಂಪಲ್ ಆಗಿ ಬ್ಯಾಡ ಆಗ್ಬಿಟ್ಟು ಬತಾಯಿದವರು ನನ್ ಸ್ವಲ್ಪ ಅದು ಮನ್ಸು ತಡಿಲಿಲ್ಲ ಅದಕ್ಕೆ ಅವ್ರಿಗೆ 75 ರೂಪಾಯಿ ಯಾಕೆ ಅಂದ್ಬಿಟ್ಟು ಬೈದ್ಬಿಟ್ಟು ನಮ್ಗೆ ಜೋರಾಗಿ ಹೇಳ್ದೆ ಜಾಸ್ತಿ ಆಯ್ತು ನಾವೇ ಬೆಂಗಳೂರಲ್ಲೇ 55 ರೂಪಾಯಿ ಜೋರಾಗಿ ಹೇಳ್ದ 75 ರೂಪಾಯಿ ಹಂಗೆ ಸ್ಕ್ವೇರ್ ಫೀಟ್ ಜೋರಾಗಿ ಹೇಳ್ದ ಜೋರ್ ಅಂದ್ರೆ ವಾಯ್ಸ್ ಹಂಗೆ ಒಟ್ನಲ್ಲಿ ಒಂದ್ ಸಣ್ಣ ಕಿರಿಕ್ ಮಾಡ್ದ ಲೋ ನೀನ್ ಜೀವ ನೋಡಿದ್ರೆ ನಿನಗೆ ಪ್ರೀತಿ ಇರೋ ನಾನು ಎಲ್ಲಾರು ಹೋದಾಗ ಎಷ್ಟೊಂತಷ್ಟು ಜಗಳ ಮಾಡ್ತೀನಿ ನಾನು ಯಾವ ತರ ಇಲ್ಲ ಜಗಳ ಇಲ್ಲ ನಿನ್ನಷ್ಟು ನಮ್ ಗ್ರೂಪ್ ಅಲ್ಲಿ ಯಾರು ಜಗಳ ಮಾಡಲ್ಲ ಮತ್ತೆ ನಿನಗೆ ಉಸಿರೇ ಆಡಕ್ಕಾಗಲ್ಲ ಜಗಳ ಆಡದ್ರ ದಿನ ಕಾರ್ ಕೊಡ್ಬೋದು ಕೈಸ್ ನಾವ್ ಇವಾಗ ಹೊರಗಡೆ ಹೋಗ್ತಾ ಇದೀವಿ ಚಿಕನ್ ತಗೊಬರಕ್ ಹೋಗ್ತಾ ಇದೀವಿ ಕಬಾಬ್ ಮಾಡ್ತೀವಿ ಶೇಖರ್ ಇಲ್ಲ ಕಬಾಬ್ ಗಾಡಿ ತಗಿಲಿ ಹಿಂಗ ಹಾಕ್ಬಿಟ್ಟಿದ್ರಲ್ಲ ಅಷ್ಟು ಅಗಲ ಜಾಗ ಇಲ್ವಾ ಮರ ಇದೆಯಾ ನಮ್ಮ ಎಕ್ಸ್ಪೋಸ್ ಸರ್ವಿಸ್ ಆಗೈತಪ್ಪ ಎತ್ತಕ್ಕಾಗಲ್ಲ ನಾವು ನಾನು ಮೊನ್ನೆ ನಿನ್ ಗಾಡಿ ಸರ್ವಿಸ್ ಅಂತ ಏನಾದ್ರು ಮಾಡಿಸಿದ್ಯಾ ತಗೊಂಡಾಗ ಯಾವಾಗಲೇ ನನ್ನಷ್ಟು ನೀನ್ ನನ್ನ ಗಾಡಿ ಸರ್ವಿಸ್ ಮಾಡಿಸಿರೋಷ್ಟು ನಿನ್ ಗಾಡಿ ನನ್ನ ಗಾಡಿಗೆ ಕಂಪೇರ್ ಮಾಡ್ತಿದ್ಯಾ ನೀನು ಸರ್ವಿಸ್ ದುಡ್ಡಲ್ಲಿ ಗಾಡಿ ತಗೊಬಿಡ್ಬೋದು ಜಾವ ಪ್ರಾಡಕ್ಟ್ ಒಂದು ದರ್ಶನ್ ಮಾತಾಡ್ತಾ ಇರ್ಲಿ ನಡೆಯೋ ಬಾರೋ ಅಲ್ಲೇ ಮಾತಾಡ್ತಾ ಇರ್ಲಿ ಲೈವ್ ತೋರಿಸ್ಬಿಡು ಅವ್ನು ಬಿಸಿ ಇಲ್ಲ ಅವನೇ ಕಣೆ ಬಿಡ್ರೋ ಕಟ್ ಮಾಡೋದು ಬಿಸಿನ ಮಚ್ಚ ಅವನು ಕಟ್ ಮಾಡ್ತಿಲ್ಲ ನಾನು ವಿಡಿಯೋ ಮಾಡ್ತಿದ್ದೀನಿ ಅಂತ ಕಟ್ ಮಾಡ್ತಾನೆ ಬಾರೋ ಗೈಸ್ ಪ್ರೊಜೆಕ್ಟರ್ ಅಲ್ಲಿ ಬಿಗ್ ಬಾಸ್ ನಾಕ ನೋಡ್ಬೋದು ಇಲ್ಲಿ ಸೌಂಡ್ ಎಲ್ಲ ಮಾಡ್ತಾವನೆ ಮುನ್ನಾಡಿ 4 ದಿನ ಆಗ್ಬಿಟ್ಟಿತ್ತು ಖುಷಿ ಆಗ್ಬಿಟ್ಟು
ಏನಪ್ಪ ಮತ್ತಿನೊಳಗೆ ಗುಡ್ ಬೈ ಭೀಮಾ ಮಿಸ್ ಮಾಡಕತ್ತಿದ್ದ ನಾನು ಆಯ್ತಾಯ್ತು